ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ನೋಟ್ಬುಕ್ ವಿತರಣೆ. ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿಯ ವಾಟಾದ ಹೊಸಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಾಹಿನಿ ಡೆವಲಪ್ಮೆಂಟ್ ಸೊಸೈಟಿ ಗುಡಿಬಂಡೆ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ನೋಟ್ಬುಕ್ ವಿತರಿಸಲಾಯಿತು. ಈ ವೇಳೆ ವಾಹಿನಿ ಸುರೇಶ್ ಅವರು ಮಾತನಾಡಿ, ಗ್ರಾಮ ವಿಕಾಸ್ ಎಂಬ ಚಟುವಟಿಕೆಯಲ್ಲಿ 2026-27ನೇ ಸಾಲಿನ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ನೋಟ್ಬುಕ್ ಹಾಗೂ ಮಕ್ಕಳಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದೇವೆ. ಇದರ ಮೂಲ ಉದ್ದೇಶ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆಯಾಗಬಾರದು ಎಂದು ನಮ್ಮ ಸಂಸ್ಥೆ ವತಿಯಿಂದ ಈ ವ್ಯವಸ್ಥೆಯನ್ನ ರೂಪಿಸಿದ್ದೇವೆ. ಈ ಹಿಂದೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಿದ್ದೇವೆ. ಈ ವರ್ಷ ವಾಟಾದ ಹೊಸಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನೀಡುತ್ತಿರುವುದು ನಮಗೆ ಸಂತೋಷದ ವಿಷಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಆದ ಚಂದ್ರಶೇಖರ್, ಸಹ ಶಿಕ್ಷಕರು ಆದ ರಾಮಚಂದ್ರಪ್ಪ, ಶಿಕ್ಷಕಿಯರಾದ ಕಮಲಮ್ಮ, ಶಿಲ್ಪಾ, ಕಾವ್ಯಶ್ರೀ, ಕೃಷ್ಣವೇಣಿ ಮತ್ತು ಎಸ್ಡಿಎಂಸಿ ಸದಸ್ಯರಾದ ನಾಗಭೂಷಣಾಚಾರಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ನವೀನ್ ಕುಮಾರ್, ಜಿಕೆ ನ್ಯೂಸ್ ಕನ್ನಡ, ಗೌರಿಬಿದನೂರು. ನಮಸ್ಕಾರ, ನನ್ನ ಹೆಸರು ವಾಹಿನಿ ಸುರೇಶ್ ಅಂತ. ವಾಹಿನಿ ಡೆವಲಪ್ಮೆಂಟ್ ಸೊಸೈಟಿ ಅಂತ ಒಂದು NGO ಗುಡಿಬಂಡೆನಲ್ಲಿದೆ. ಇದು ಗ್ರಾಮ ವಿಕಾಸದ ಒಂದು ಚಟುವಟಿಕೆ ಅಡಿನಲ್ಲಿ ಈ ವರ್ಷ 2025-26ನೇ ಸಾಲಿನ 26-27ನೇ ಸಾಲಿನಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ಸ್ನ 1ನೇ ಕ್ಲಾಸಿಂದ ಹಿಡಿದು 8ನೇ ಕ್ಲಾಸ್ ಮಕ್ಕಳಿಗೆ ನಾವು ಬ್ಯಾಗ್ಸ್ನ ಕೊಡ್ತಾ ಇದ್ದೀವಿ. ಬ್ಯಾಗಲ್ಲಿ ಅವರಿಗೆ ನೋಟ್ಬುಕ್ಸು, ಜಾಮೆಟ್ರಿ, ಪೆನ್ನು ಈ ಥರ ಶಿಕ್ಷಣಕ್ಕೆ ಪೂರಕವಾದಂತಹ ಒಂದು ಇದಿರುತ್ತೆ, ಪರಿಕರಗಳಿರುತ್ತೆ. ಇದನ್ನ ಡೆಲ್ ಸಂಸ್ಥೆ, ಯೂತ್ ಫಾರ್ ಸೇವಾ ಬೆಂಗಳೂರು ಅಂತಂದ್ಬಿಟ್ಟು ಇವರ ವತಿಯಿಂದ ನಾವು ಇವರಿಗೆ ಕೊಡಿಸ್ತಾ ಇದ್ದೇವೆ. ಇದು ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಮತ್ತು ಈ ಪಕ್ಕದ ನಮಗೆ ವಾಡದ ಹೊಸಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿವಸ ಕೊಟ್ಟಿದ್ದೇವೆ. ಒಟ್ಟು 2500 ಮಕ್ಕಳಿಗೆ ನಾವು ಈ ವರ್ಷ ಮಕ್ಕಳಿಗೆ ಈ ಒಂದು ಸ್ಕೂಲ್ ಬ್ಯಾಗ್ಸ್ನ ಕೊಡ್ತಾ ಇದ್ದೇವೆ. ಇದನ್ನ ಮಕ್ಕಳಿಗೆ ಶಿಕ್ಷಣಕ್ಕೆ ಪೂರಕವಾಗಿ ಮತ್ತು ಶಿಕ್ಷಣಕ್ಕೆ ಒಂದು ಅವರಿಗೆ ಅನುಕೂಲ ಆಗಲಿ. ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲನೂ ಡ್ರಾಪ್ ಔಟ್ಗಳೇ ಜಾಸ್ತಿ ಆಗ್ತದೆ. ಸರ್ಕಾರಿ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಇದನ್ನ ನಾವು ಕೊಡ್ತಾ ಇದ್ದೇವೆ. ಆದ್ರಿಂದ ಇದನ್ನ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ತಗೊಳ್ತಾ ಇದ್ದಾರೆ. ಇದು ನಮಗೆ ಶಿಕ್ಷಣ ಇಲಾಖೆಗೆ, ನಮಗೆ ಸಹಕರಿಸಿದಂತಹ ಪೋಷಕರಿಗೆ ಮತ್ತೆ ಶಾಲಾ ಶಿಕ್ಷಕ ವೃಂದಕ್ಕೆ ನಾನು ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ನೀವು ಈ ಮುಂಚೆ ಎಲ್ಲಾದರೂ ಕೊಟ್ಟಿದ್ದೀರಾ? ಇದೇ ಮೊದಲ? ನಮ್ಮ ಸಂಸ್ಥೆ ಗುಡಿಬಂಡೆ ತಾಲೂಕಿನಲ್ಲಿ ಹಲವಾರು ಶಿಕ್ಷಣ ಪೂರಕವಾದಂತಹ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಮೊದಲನೇದಾಗಿ ಮೂಲಭೂತ ಸೌಕರ್ಯ. ಸರ್ಕಾರಿ ಶಾಲೆಗಳಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಇರೋದಿಲ್ಲ. ಅದರಲ್ಲಿ ಉದಾಹರಣೆಗೆ ಅಂದ್ರೆ ಶೌಚಾಲಯಗಳನ್ನ ನಿರ್ಮಾಣ ಮತ್ತು ಶೌಚಾಲಯಗಳು ಏನಾದರೂ ಪುನಶ್ಚೇತನಗೊಳಿಸಬೇಕು, ರಿಪೇರಿ ಇದೆ ಅಂತಂದ್ರೆ ಆ ಥರ ಶೌಚಾಲಯಗಳ ಪುನಶ್ಚೇತನ ಕಾರ್ಯಕ್ರಮ, ಮತ್ತೆ ಶುದ್ಧ ಕುಡಿಯುವ ನೀರಿನ ಘಟಕ RO ಪ್ಲಾಂಟ್ ಕೂಡ ಶಾಲೆಗೆ ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ಎಲ್ಲಿ ಶಾಲೆಗಳಲ್ಲಿ ಊಟದ ಕೋಣೆ ಇರೋದಿಲ್ಲ, ಊಟದ ಕೋಣೆಗೆ ಡೈನಿಂಗ್ ಹಾಲ್ಗೆ ಸಂಬಂಧಪಟ್ಟಂತೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಈ ತರ ಶಾಲೆಗೆ ಪೂರಕವಾದಂತಹ ಕಿಚನ್ ಗಾರ್ಡನ್ ಅಂತ ಅಂತೀವಿ. ಶಾಲೆಗೆ ಬೇಕಾಗಿರುವಂತಹ ತರಕಾರಿಗಳನ್ನ ಮಕ್ಕಳೇ ಬೆಳ್ಕೋಬೇಕು. ಅದರಿಂದ ಎಲ್ಲಿ ಅದಕ್ಕೆ ವ್ಯವಸ್ಥೆ ಬೇಕಾಗಿದೆ, ತರಕಾರಿ ಬೆಳೆಯಕ್ಕೆ ಜಾಗ ಇತ್ತು ಅಂದ್ರೆ ಅದಕ್ಕೆ ತರಕಾರಿ ತರಕಾರಿ ಬೀಜಗಳನ್ನ ಕೊಡುವಂಥದ್ದು, ಶಾಲೆ ರಿಪೇರ್ಸು, ಮತ್ತೆ ಶಾಲೆಗೆ ಪೇಂಟಿಂಗ್. ಎಷ್ಟೋ ಶಾಲೆಗಳಲ್ಲಿ ಪೇಂಟಿಂಗೇ ಆಗಿರೋದಿಲ್ಲ, ಸುಮಾರು ವರ್ಷಗಳಲ್ಲಿ ಪೇಂಟಿಂಗ್ ಆಗಿರೋದಿಲ್ಲ. ಕಲಿಗೆ ಸಂಬಂಧಪಟ್ಟಂತ ಪೂರಕವಾದಂಥ ಶಿಕ್ಷಣ ಪೂರಕವಾದಂಥ ವಾಲ್ ರೈಟಿಂಗ್ಸ್ ಆಗಿರ್ಬೋದು, ಇವನ್ನೆಲ್ಲನೂ ನಾವು ಗುಡಿಬಂಡೆ ತಾಲೂಕಿನಲ್ಲಿ ಮಾಡ್ತಾ ಇದ್ದೇವೆ. ಇದು ನಮ್ಮ ಗೌರಿಬಿದನೂರು ತಾಲೂಕು ವಾಡದಹಳ್ಳಿಲಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರುವಂತಹದ್ದು. ಇದು ನಾವು ಏನು ಗುಡಿಬಂಡೆ ತಾಲೂಕಿನಲ್ಲಿ ಕಳೆದ ಒಂದು 4-5 ವರ್ಷಗಳಿಂದ ಇದನ್ನ ಸುಮಾರು 40ಕ್ಕೂ ಹೆಚ್ಚು ಶಾಲೆಗಳನ್ನ ನಾವು ಗುಡಿಬಂಡೆ ತಾಲೂಕಿನಲ್ಲಿ ಕವರ್ ಮಾಡಿದ್ದೀವಿ ಈಗ ಆಲ್ರೆಡಿ. ನಿಮ್ಮ ಮೂಲ ಉದ್ದೇಶ ಸರ್ಕಾರಿ ಶಾಲೆಯ ಬಲವರ್ಧನೆ ಆಗಬೇಕು. ಸರ್ಕಾರಿ ಶಾಲೆಯ ಬಲವರ್ಧನೆ ನಮ್ಮ ಮುಖ್ಯ ಗುರಿ. ಯಾಕೆಂತಂದ್ರೆ ಅನುಕೂಲ, ಯಾಕೆಂದ್ರೆ ಇವತ್ತಿನ ದಿವಸ ಹೊರಗಡೆ ನಿಮ್ಗೆಲ್ಲ ಗೊತ್ತೇ ಇದೆ, ಇದು ಏನು ಎಲ್ಲ ರೈತಾಪಿ ಕುಟುಂಬದ ಬಡ ಕುಟುಂಬಗಳು ಮಕ್ಕಳನ್ನ ಪ್ರೈವೇಟ್ ಶಾಲೆಗಳಲ್ಲಿ ಓದಿಸುವಂಥದ್ದು ತುಂಬಾ ಕಷ್ಟಕರವಾಗಿದೆ. ಅದರ ಡೊನೇಷನ್ಸ್ ಆಗಿರ್ಬೋದು, ಸ್ಕೂಲ್ ಫೀಸಸ್ ಆಗಿರ್ಬೋದು, ಇದೆಲ್ಲ ಫ್ರೀಯಾಗಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಆಗಿರ್ಬೋದು ಎಲ್ಲ ಉಚಿತವಾಗಿ ನೀಡ್ತಿರೋದ್ರಿಂದ ಇದು ಪೂರಕವಾಗಿ ನಮ್ಮ ಶಾಲೆಗಳನ್ನು ಉಳಿಸುವಂತ ನಿಟ್ಟಿನಲ್ಲಿ, ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಈ ಕೆಲಸನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.
ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.